ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೇ ಜರ ಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಾಗಿರೋದ್ರಿಂದ ನೀವು ನೋಡಿರ್ಬೋದು, ಪ್ರತಿನಿತ್ಯ ಬೆಳಗ್ಗೆ ಹೊತ್ತು ಯಾವುದೇ ಒಂದು ಓಪನ್ ಗ್ರೌಂಡ್ ಇರ್ಬೋದು, ಫೀಲ್ಡ್ ಇರ್ಬೋದು, ಸ್ಟೇಡಿಯಂ ಇರ್ಬೋದು, ಪಾರ್ಕ್ಗಳಲ್ಲಿರ್ಬೋದು, ಹೆಚ್ಚೆಚ್ಚು ಜನರು ವಾಕಿಂಗ್ ಮಾಡ್ತಿರ್ತಾರೆ, ಜಾಗಿಂಗ್ ಮಾಡ್ತಿರ್ತಾರೆ, ಎಕ್ಸಸೈಸ್ ಮಾಡ್ತಿರ್ತಾರೆ, ಯೋಗಾಸನ ಪ್ರಾಣಾಯಾಮ ಮಾಡ್ತಿರ್ತಾರೆ, ಇನ್ನು ಕೆಲವರು ಜಿಮ್ಗೆ ಹೋಗ್ತಿರ್ತಾರೆ. ಈ ಎಲ್ಲ ಒಂದು ಕ್ರಿಯೆಗಳು ಮಾಡುವ ಮೂಲ ಉದ್ದೇಶ ಏನು ಅಂದರೆ ಅವರ ಆರೋಗ್ಯದಿಂದ ಇರಬೇಕು. ಇದನ್ನೇ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಆಚಾರ್ಯ ಋಷಿಮುನಿಗಳು, ಚರಕಾಚಾರ್ಯರು, ಸುಶ್ರುತಾಚಾರ್ಯರು, ವಾಗ್ಭಟಾಚಾರ್ಯರು ವ್ಯಾಯಾಮ ಅಂತ ಕರೆದಿದ್ದಾರೆ. ವ್ಯಾಯಾಮ ಅಂತಂದರೆ ಇದರ ಅರ್ಥ ಏನು ಅಂತಂದರೆ ವಿ ಪ್ಲಸ್ ಆಯಾಮ. ವಿ ಅಂತಂದರೆ ವಿಶಿಷ್ಟ ರೀತಿಯಲ್ಲಿ, ಆಯಾಮ ಅಂತಂದರೆ ವಿಸ್ತಾರ, ಬೆಳವಣಿಗೆ, ವೃದ್ಧಿ, ವಿಶಿಷ್ಟ ಅಂತ ಅರ್ಥ. ಅಂದರೆ ನಮ್ಮ ದೇಹದ ಅಂಗಾಂಗಗಳು ಹಾಗೂ ನಮ್ಮ ದೇಹದ ಎಲ್ಲ ಜಾಯಿಂಟ್ಸ್ಗಳಿರ್ಬೋದು, ನಮ್ಮ ದೇಹದ ವೃದ್ಧಿ ಒಂದು ವಿಶಿಷ್ಟ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ಆಗ್ತಕ್ಕಂತಹ ಒಂದು ಕ್ರಿಯೆಗೆ ವ್ಯಾಯಾಮ ಅಂತ ಕರೀತಾರೆ. ಹಾಗಾದರೆ ಈ ವ್ಯಾಯಾಮ ಯಾವ ರೀತಿ ಮಾಡಬೇಕು, ಎಷ್ಟು ಮಾಡಬೇಕು, ಇವುಗಳ ಬಗ್ಗೆ ಸವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಚರಕಾಚಾರ್ಯರು ವ್ಯಾಯಾಮಂ ಸ್ಥೈರ್ಯಕರಾಣಂ ಅಂತ ಹೇಳಿದ್ದಾರೆ. ಅಂತಂದರೆ ನಮ್ಮ ದೇಹಕ್ಕೆ ಒಂದು ಸ್ಥಿರತೆ, ಜಾಯಿಂಟ್ಸ್ಗಳಿಗೆ, ಆರೋಗ್ಯದೆಲ್ಲ ಒಂದು ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಉದ್ದೇಶದಿಂದ, ನಮ್ಮ ದೇಹ ಒಂದು ಸ್ಥಿರತೆಯಿಂದ ಇರಬೇಕು ಅಂತಂದರೆ ನಾವು ವ್ಯಾಯಾಮ ಮಾಡಲೇಬೇಕಾಗ್ತದೆ. ಇನ್ನು ಸುಶ್ರುತಾಚಾರ್ಯರು ಏನಂತ ಹೇಳಿದ್ದಾರೆ ಅಂತಂದರೆ ಶರೀರಾಯಾಸ ಜನನಂ ಕರ್ಮ ವ್ಯಾಯಾಮ ಸಂಜ್ಞಿತಃ ಅಂತ ಹೇಳಿದ್ದಾರೆ. ಅಂದರೆ ಶರೀರಕ್ಕೆ ಆಯಾಸವನ್ನು ಮಾಡ್ತಕ್ಕಂತಹ ಒಂದು ಕ್ರಿಯೆಗೆ ವ್ಯಾಯಾಮ ಅಂತ ಕರೀತಾರೆ. ಹಾಗಾದರೆ ವ್ಯಾಯಾಮ ಎಷ್ಟು ಮಾಡಬೇಕು, ನಾವು ಎಷ್ಟೋ ಮನಸೋ ಇಚ್ಛೆ ಮಾಡಬೇಕಾ, ಎಷ್ಟು ಗಂಟೆಗಟ್ಟಲೆ ಮಾಡಬೇಕಾ, ಯಾವ ರೀತಿ ಮಾಡಬೇಕು, ಇದಕ್ಕೆ ಒಂದು ಕ್ರಮ ಇದೆ. ನಿಮಗೊಂದು 10 kg ಎತ್ತೋ ಶಕ್ತಿ ಇತ್ತು ಅಂತಂದರೆ ನೀವು 15-20 kg ಎತ್ತೋದಲ್ಲ. ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ ಎಕ್ಸಸೈಸ್ ಮಾಡಬೇಕು, ನಾನು 6 ಪ್ಯಾಕ್ ಬರ್ಸ್ಬೇಕು ಅಂತ ಅಂದ್ಬಿಟ್ಟು ಜಿಮ್ನಾಶಿಯಮಿಗೆ ಸೇರ್ಕೋತಾರೆ, ವೆಯ್ಟ್ಸ್ ಎತ್ತಕ್ಕೆ ಹೋಗ್ತಾರೆ, ಹಾಗೆ ಹೆಚ್ಚೆಚ್ಚು ಜಿಮ್ ಮಾಡ್ತಾರೆ. ಆದರೆ ಅವರ ಶಕ್ತಿಗಿಂತ ಹೆಚ್ಚಾಗಿ ಮಾಡ್ತಾರೆ. ಇದು ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಬಾರ್ದು. ಅರ್ಧಶಕ್ತಿಯ ನಿಷೇವಸ್ತು ವ್ಯಾಯಾಮಂ ಕುರ್ವತಸ್ತತ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಶಕ್ತಿ ಎಷ್ಟಿದೆಯೋ ಅದರ ಅರ್ಧ ಶಕ್ತಿಯಷ್ಟು ಮಾತ್ರ ನೀವು ವ್ಯಾಯಾಮ ಮಾಡಬೇಕಾಗ್ತದೆ. ಉದಾಹರಣೆಗೆ ನಿಮ್ಗೊಂದು 10 kg ಎತ್ತೋ ಶಕ್ತಿ ಇತ್ತು ಅಂದರೆ ನೀವು ಒಂದು 5 kg ಎತ್ತಬೇಕು. ಅದು ಬಿಟ್ಬಿಟ್ಟು ನೀವು ಮನಸ್ಸಿಗೆ ಬಂದಷ್ಟು ನೀವು ವೆಯ್ಟ್ಸ್ ಎತ್ತಾ ಇತ್ತು ಅಂತಂದರೆ ನೀವು ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ವ್ಯಾಯಾಮ ಮಾಡ್ತಿರ್ತಾರೆ, ಎಕ್ಸಸೈಸ್ ಮಾಡ್ತಿರ್ತಾರೆ, ಎಕ್ಸಸೈಸ್ ಮಾಡ್ತಾನೆ ಎಷ್ಟೊಂದು ಜನ ಕೊಲ್ಯಾಪ್ಸ್ ಆಗಿರ್ತಾರೆ, ಹೃದಯಾಘಾತ ಆಗಿರುತ್ತೆ. ಹೃದಯಾಘಾತದ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ. ಕಾರಣ ಏನು ಅಂತಂದರೆ ಅವರು ಹೃದಯಕ್ಕೆ ಹೆಚ್ಚಿನ ಒತ್ತಡ ನೀಡ್ತಾರೆ. ಎಷ್ಟು ಶಕ್ತಿ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅತಿಯಾಗಿ ವ್ಯಾಯಾಮ ಮಾಡೋದ್ರಿಂದ, ಅತಿಯಾಗಿ ವೆಯ್ಟ್ಸ್ ಎತ್ತೋದ್ರಿಂದ ಹೃದಯಕ್ಕೆ ಒತ್ತಡ, ಪ್ರೆಷರ್ ಬಿದ್ದು ಹೃದಯಾಘಾತ ಆಗುವ ಸಾಧ್ಯತೆಗಳು ಇರ್ತದೆ. ಆದ್ದರಿಂದ ನೀವು ನಿಮ್ಮ ಶಕ್ತಿ ಎಷ್ಟಿದೆಯೋ ಅದಕ್ಕಿಂತ ಅರ್ಧದಷ್ಟು ಮಾತ್ರ ನೀವು ವ್ಯಾಯಾಮ ಅಥವಾ ವೆಯ್ಟ್ಸ್ ಎತ್ತೋದೇ ಆಗಲಿ ಯಾವುದೇ ಒಂದು ಎಕ್ಸಸೈಸ್ಗಳನ್ನ ಮಾಡಬೇಕು. ನಿರಂತರವಾಗಿ ಪ್ರತಿನಿತ್ಯ ಮಾಡಬೇಕಾಗ್ತದೆ. ಅಂಥ ಒಂದು ಸಂದರ್ಭ ಆ ರೀತಿ ಮಾಡಿತು ಅಂದರೆ ನೀವು ಆರೋಗ್ಯದಿಂದ ಸುಸ್ಥಿತಿಯಿಂದ ಇರ್ತೀರ. ಇದರ ಜೊತೆಗೆ ಬಾಡಿನ ನೀವು ವಾರ್ಮಪ್ ಮಾಡಬೇಕಾಗ್ತದೆ. ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ರನ್ನಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಡೈರೆಕ್ಟಾಗಿ ಶುರು ಮಾಡಿಬಿಡ್ತಾರೆ. ಯಾವುದೇ ಕಾರಣಕ್ಕೂ ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಮೊದಲು ನೀವು ಬಾಡಿನ ವಾರ್ಮಪ್ ಮಾಡ್ಕೊಳ್ಳಿ, ಅಂದರೆ ಉಷ್ಣಾಂಶ ಜಾಸ್ತಿ ಮಾಡ್ಕೊಳ್ಳಿ. ಇದಕ್ಕೇನು ಮಾಡಬೇಕು ಅಂತಂದರೆ ಕೆಲವೊಂದು ಎಕ್ಸಸೈಸ್ಗಳು ಮಾಡಬೇಕು. ಇದನ್ನು ಆಯುರ್ವೇದದಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಹಲವಾರು ಆಸನಗಳನ್ನ ಹೇಳಿದ್ದಾರೆ. ಯೋಗಾಸನ ಮಾಡೋದ್ರಿಂದ ಬಾಡಿ ವಾರ್ಮಪ್ ಆಗ್ತದೆ. ಅವುಗಳು ಯಾವ್ಯಾವುದು ಅಂತಂದರೆ ಪ್ರಮುಖವಾಗಿ ಮಾರ್ಜಾರಾಸನ, ಆಂಜನೇಯಾಸನ ಹಾಗೂ ಅಧೋಮುಖ ಶ್ವಾನಾಸನ, ಉತ್ಕಟಾಸನ, ಸೂರ್ಯ ನಮಸ್ಕಾರ, ಬದ್ಧಕೋನಾಸನ, ಮಲಾಸನ, ತಾಡಾಸನ, ಭುಜಂಗಾಸನ, ಈ ಎಲ್ಲ ಒಂದು ಆಸನಗಳನ್ನ ನೀವು ಮಾಡಿ ನಂತರ ನೀವು ಎಕ್ಸಸೈಸ್ ಇರ್ಬೋದು, ವೆಯ್ಟ್ಸ್ ಇರ್ಬೋದು, ಅಥವಾ ಯಾವುದೇ ಒಂದು ಕ್ರೀಡೆಯಲ್ಲಿ ನೀವು ತೊಡಗಿಸ್ಕೊಂತು ಅಂತಂದರೆ ನೀವು ಆರೋಗ್ಯದಿಂದ ಇರ್ತೀರ. ಈ ಎಲ್ಲ ಆಸನಗಳು ಮಾಡೋದ್ರಿಂದ ಏನಾಗುತ್ತದೆ, ಬಾಡಿ ಫ್ಲೆಕ್ಸಿಬಲ್ ಆಗ್ತದೆ, ಜಾಯಿಂಟ್ಸ್ಗಳು ಫ್ರೀ ಆಗ್ತದೆ, ಹಾಗೂ ಸೊಂಟ, ಬೆನ್ನಿನ ಮಾಂಸಖಂಡಗಳು, ಸ್ನಾಯುಗಳು ರಿಲ್ಯಾಕ್ಸ್ ಆಗ್ತದೆ. ನೀವು ಯಾವುದೇ ಒಂದು ಕ್ರೀಡೆನ ಮಾಡೋದಕ್ಕೆ ಒಂದು ಶಕ್ತಿಯನ್ನು ನೀಡ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಲು ಯಾವ ರೀತಿ ಎಕ್ಸಸೈಸು, ಯೋಗಾಸನ ಮಾಡಬೇಕು, ಅದಕ್ಕಿಂತ ಮುಂಚೆ ಈ ಬಾಡಿನ ಯಾವ ರೀತಿ ವಾರ್ಮಪ್ ಮಾಡ್ಕೋಬೇಕು, ಈ ಎಲ್ಲ ವಿಷಯವನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.